ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ. ನೀವೆಲ್ಲ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂತೀನಿ. ಇವತ್ತಿನ ಟಾಪಿಕ್ ಬಂದು ಅಗೇನ್ ಜಕ್ನೂರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜಕ್ನೂರ್ ಬಗ್ಗೆ ಮತ್ತೆ ಮಾತಾಡ್ಲೇಬೇಕಾದ ಪರಿಸ್ಥಿತಿ ಇವತ್ತು ನನ್ನೊಂದಿಗೆ ಬಂದಿದೆ. ಯಾಕೆ ಮಾತಾಡ್ಬೇಕು ಜಕ್ನೂರ್ ಬಗ್ಗೆ ಅಂದ್ರೆ, ದಿನನಿತ್ಯ ನೀವು ಕಾಲ್ ಮಾಡ್ತಾ ಇದ್ದೀರಿ. ದಿನಕ್ಕೆ 40 ಕಾಲ್ಗಳು ಬರ್ತವೆ. ಸ್ಟೋರಿ ಮಾಡಿ ಆಗಲೇ 4 ತಿಂಗಳಾಯ್ತು. ಆದ್ರೂ ಕೂಡ ಜಕ್ನೂರ್ ಬಗ್ಗೆ ಇನ್ನೂ ಕಾಲ್ ಮಾಡುವ ಸಂಖ್ಯೆ ಕಡಿಮೆ ಆಗಿಲ್ಲ. ಅದರಲ್ಲೂ ಶುಕ್ರವಾರ, ಶನಿವಾರ, ಭಾನುವಾರ ಬಂತಂದ್ರೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇರ್ತೀರಿ. ಅಗೇನ್ ಕೇಳ್ತಾ ಇರ್ತೀರಿ, ಸರ್ ಯಾವಾಗ ಹೋಗ್ಬೇಕು, ಯಾವಾಗ ಬರ್ಬೇಕು, ನಿಜಕ್ಕೂ ಹೋದ್ರೆ ಅಲ್ಲಿ ನಾವು ಗುಣಮುಖ ಆಗ್ತೀವಾ? ಇಂತ ಎಲ್ಲ ಸಾಕಷ್ಟು ಪ್ರಶ್ನೆಗಳಿಗೆ ಇವತ್ತು ಉತ್ತರ ನಾನಿವತ್ತು ಕೊಡ್ತೀನಿ. ಹೌದು, ಜಕ್ನೂರ್. ಎಲ್ ಬಂತಿ ಜಕ್ನೂರ್ ಅನ್ನೋದು? ಬಾಗಲಕೋಟೆ ಜಿಲ್ಲೆ, ಜಮಖಂಡಿ ತಾಲೂಕು. ಜಕ್ನೂರ್ ಅನ್ನೋದು ಒಂದು ಹಳ್ಳಿ. ಜಮಖಂಡಿಯಿಂದ ಜಕ್ನೂರ್ ಕೇವಲ 11 ಕಿಲೋಮೀಟರ್. ಬಹಳ ದೂರದಿಂದ ನೀವು ಬರ್ತೀರಿ, ವಿಡಿಯೋ ನೋಡಿರ್ತೀರಿ. ಆಯ್ತು, ಅಲ್ಲಿ ಹೋದ ತಕ್ಷಣ ಆದಿಶಕ್ತಿ ಚೌಡೇಶ್ವರಿ ದೇವಾಲಯದಲ್ಲಿ ಹೋದ್ರೆ ಎಲ್ಲವೂ ಬಗೆಹರತ್ತೆ ಅನ್ನೋ ನಂಬಿಕೆಯಿಂದ ಬರ್ತಾ ಇದ್ರಿ. ಆಯ್ತು, ನಿಮ್ಮ ನಂಬಿಕೆ ಅದು ನಿಮ್ಮ ತರ್ಕಕ್ಕೆ ಬಿಟ್ಟದ್ದು. ಅಲ್ಲಿದ್ದು ಸಾಕಷ್ಟು ವಿಡಿಯೋಗಳನ್ನ ಈಗಾಗಲೇ ನೋಡಿದಿರಿ. ನಮ್ಮ ವಾಹಿನಿಯಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನಾವು ನಿಮ್ಮ ಮುಂದೆ ತೋರಿಸಿದ್ದೀವಿ. ಇವತ್ತು ಕೂಡ ಕೆಲವೊಂದು ವಿಚಾರಗಳನ್ನ, ಮಠದ ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ. ಒಂದೇದು, ನೀವು ದೂರಿಂದ ಬರ್ತೀರಂದ್ರೆ ಖಂಡಿತ ನಿಮ್ಗೆ ಹೇಳ್ತಾ ಇದ್ದೀನಿ, ಜಕ್ನೂರಲ್ಲಿ ಅಗೇನ್ ಒತ್ತಿ ಹೇಳ್ತಾ ಇದ್ದೀನಿ, ಜಕ್ನೂರಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ಏನೂ ಕೂಡ ಸಿಗಲಾರದು. ಇಲ್ಲಿವರೆಗೂ ಅಂತ ಹೇಳಿದ್ರೆ ಕುಡಿಯೋಕ್ಕೂ ನೀರು ಸಿಗಲಾರದು ಅಂತ ನಾನು ಹೇಳ್ತೀನಿ. ಎಲ್ಲ ವ್ಯವಸ್ಥೆಯನ್ನ ನೀವೇ ಮಾಡ್ಕೊಂಡು ಹೋಗಿ. ಮತ್ತೆ ಬಹಳ ಜನ ಹಳೆ ವಿಡಿಯೋ ನೋಡಿರ್ತೀರಾ, ಆ ದಿನ ಒಂದೇ ವಾರದಲ್ಲಿ ಒಂದ್ಸಲ ನೋಡ್ತಾರೆ ಅನ್ನೋದು ವಿಡಿಯೋದಲ್ಲಿ ನೋಡಿರ್ತೀರಿ. ಆದ್ರೆ ವಾರದಲ್ಲಿ 3 ಸಲ ನೋಡ್ತಾರೆ. ಶುಕ್ರವಾರ, ಶನಿವಾರ, ಭಾನುವಾರ. ನೆನಪಿಟ್ಕೊಳ್ಳಿ, ಪದೇ ಕೇಳ್ತಾ ಇರ್ತೀರಾ ಫೋನಲ್ಲಿ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಈ 3 ದಿನಗಳಲ್ಲಿ ನೋಡ್ತಾರೆ. ಹಾಗಾದ್ರೆ ಎಷ್ಟೊತ್ತ ತನಕ ನೋಡ್ತಾರೆ ಅನ್ನೋದು ನಿಮ್ ಪ್ರಶ್ನೆ ಆಗಿರುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನೋಡ್ತಾರೆ. ಆಗ್ಲೂ ಕೂಡ ಕೆಲವೊಬ್ಬರಿಗೆ ನೋಡಕ್ಕಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇಗೆ ನೋಡಿರ್ತಾರೆ. ಇದೊಂದು ವಿಚಾರ. ಇನ್ನು ಅಲ್ಲಿ ಹೋದವ್ರಿಗೆ ಏನಾದ್ರೂ ಅಮೌಂಟ್ ತಗೊಂತಾರ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇದೆ. ಹೌದು, ಖಂಡಿತ ತಗೊಂತಾರೆ. ಅದನ್ನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೋದ ತಕ್ಷಣ 200 ರೂಪಾಯಿ ಟೋಕನ್ ಚಾರ್ಜ್ಗೆ ತಗೊಂತಾರೆ. ಅದನ್ನ ಬಿಟ್ರೆ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಕೆಲವೊಂದು ಚಾರ್ಜ್ಗಳನ್ನ ಮಾಡ್ತಾರೆ. ಇದಿಲ್ಲಿ ಕ್ಲಿಯರ್ ಆಯ್ತು. ಮೂರನೇ ಸಂಗತಿ, ಸರ್ ಅಲ್ಲಿ ಹೋದ ತಕ್ಷಣ ನಾವು ಗುಣಮುಖ ಆಗ್ಬಿಡ್ತೇವಾ ಅಂತ. ಖಂಡಿತ ಆಗಲ್ಲ, ಆಗ್ತೀರಿ. ಇವೆರಡನ್ನು ಹೇಳಲ್ಲ. ಇದು ನಿಮ್ಮ ತರ್ಕಕ್ಕೆ ಬಿಟ್ಟ ವಿಚಾರ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವಂತೂ ಯಾರಿಗೂ ಫೋರ್ಸ್ ಮಾಡಿ ಅಲ್ಲಿ ನೀವು ಹೋಗ್ಲೇಬೇಕು ಅಂತ ಹೇಳ್ತಾ ಇಲ್ಲ. ಅವರು ಕೂಡ ಮಠದವರು ನೀವು ಬರ್ಲೇಬೇಕಂತ ಎಲ್ಲೂ ಹೇಳ್ತಾ ಇಲ್ಲ. ನಿಮ್ಮ ಸ್ವ ಇಚ್ಛೆಯಿಂದ ನೀವು ವಿಡಿಯೋನ ನೋಡಿ ಹೋಗ್ತಾ ಇದ್ದೀರಿ. ಹೋಗೋದು ಬಿಡೋದು ಅದು ನಿಮ್ಮ ನಂಬಿಕೆಗೆ ಬಿಟ್ಟ ವಿಚಾರ. ಅದರಲ್ಲೂ ಒಂದು 80 ಜನ ಗುಣಮುಖರಾದ್ರೆ 20 ಜನ ಗುಣಮುಖ ಆಗಲ್ಲ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ನೋಡಿದ್ರೆ ಅದು ನಿಮ್ಮ ವಿಚಾರ, ನಿಮ್ಮ ಮನಃಶಕ್ತಿ, ನಿಮ್ಮ ಮನಸ್ಸಿನ ಕಾಯಿಲೆ ಅಲ್ವಾ? ನೀವು ಹೋದ ತಕ್ಷಣ ನಾನು ಆತ್ಮವಿಶ್ವಾಸ ನಾನು ಗುಣಮುಖ ಆಗ್ತೀನಿ ಅಂತ ಹೋದ್ರೆ ಖಂಡಿತ ಗುಣಮುಖ ಆಗಿರ್ತೀರಿ. ಇಲ್ಲ, ನಾನೇನೂ ಆಗಿಲ್ಲ ಅಂತ ಹೋದ್ರೆ ಖಂಡಿತ ಆಗಿರಲ್ಲ. ಅದೊಂದು ವಿಚಾರ ಕ್ಲಿಯರು. ಇನ್ನು ಅಲ್ಲಿ ಹೋದ ತಕ್ಷಣ ಯಾವ ರೀತಿ ಎಲ್ಲ ಚಿಕಿತ್ಸೆ ನೀಡ್ತಾರೆ ಅನ್ನೋ ಪ್ರಶ್ನೆನೂ ನಿಮ್ಗೆ ಕಾಡ್ತಾ ಇದೆ. ಅಲ್ಲಿ ಯಾವುದೇ ರೀತಿ ಚಿಕಿತ್ಸೆ ಅನ್ನೋಕ್ಕಿಂತ ಒಂದು ದೇವಿಯ ಶಕ್ತಿಯಿಂದ ಹಾಗೂ ಅಲ್ಲೇನಿದ್ದಾರೆ ಗಜಾನಂದ ಅಪ್ಪಾಜಿ ಅಂತ, ಅವರ ಒಂದು ಮಂತ್ರ ಶಕ್ತಿಯಿಂದ ಎಲ್ಲವೂ ಗುಣಮುಖ ಆಗ್ತಾ ಇದೆ. ಆನಂತರ ಒಂದೇ ಸಲಕ್ಕೆ ಹೋಗ್ಬಿಟ್ರೆ ಎಲ್ಲಾನು ಆರಾಮಾಗ್ಬಿಡುತ್ತೆ ಅಂತ ಅಲ್ಲ. ಇಲ್ಲಿ ಹೋದವರು ಮಿನಿಮಮ್ ಒಂದ್ 3-4 ಸಲ ಹೋಗ್ಬೇಕಾಗತ್ತೆ. ಹೀಗಾಗಿ ದೂರದ ಊರಿಂದ ಬರ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಬರಕ್ಕೆ ಕಷ್ಟ ಆಗ್ಬೋದು. ಹೀಗಾಗಿ ದೂರದ ಊರಿಂದ ಬರೋರಿಗೆ 4 ಬಾರಿ ಬರಕ್ಕಾಗಲ್ಲ. ನೀವು ಬರದೇ ಇದ್ರೇನೆ ಬೆಟರ್ ಅಂತ ನಾನು ಹೇಳ್ತೀನಿ. ಮತ್ತೆ ಈಗ ಸದ್ಯದ ಪರಿಸ್ಥಿತಿ ಅಂತೂ ಮಳೆಗಾಲ. ಇಲ್ಲಿ ಮಳೆಯಲ್ಲಿ ಸಾಕಷ್ಟು ಬ್ರಿಡ್ಜ್ಗಳು, ರಸ್ತೆಗಳು ಹದಗೆಟ್ಟು ಹೋಗಿದಾವೆ. ಅದರಲ್ಲೂ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಇಂಥ ಸಂದರ್ಭದಲ್ಲಿ ನೀವು ಬರ್ತೀರಿ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಠದ ನಂಬರ್ಗಳಿಗೆ ಫೋನ್ ಮಾಡ್ಕೊಂಡು ಹೋಗಿ. ಎಲ್ಲಿರ್ತವೆ ಮಠದ ನಂಬರ್ ಅಂತಾನು ಕೇಳ್ತೀರಿ. ಅಲ್ಲಿ ಕೆಳಗಡೆ ಕಾಣ್ತಾ ಇರೋದು ದೊಡ್ಡ ಅಕ್ಷರದಲ್ಲಿ ಅದು ಚಾನಲ್ ನಂಬರ್. ಅದರ ಕೆಳಗಡೆ ಏನ್ ಕಾಣ್ತಾ ಇದೆ ಅವು ಮಠದ ನಂಬರು. ಇನ್ನು ಬಹಳ ಜನ ಅಪ್ಪಾಜಿ ಅವ್ರ ನಂಬರ್ ಕೇಳ್ತಾ ಇರ್ತೀರಿ. ತಗೋಬೇಡಿ, ಯೂಸ್ ಇಲ್ಲ. ಯಾಕೆ ಗೊತ್ತಾ? ಆ ನಂಬರ್ ಅನ್ನ ಅವರು ರಿಸೀವ್ ಮಾಡಲ್ಲ. ಸುಮ್ಮನೆ ಆ ನಂಬರ್ ನಾನು ನಿಮಗೆ ಕೊಡೋದು, ಪದೇ ಫೋನ್ ಮಾಡೋದು. ದಿನಕ್ಕೆ ನಿಮ್ಮಂತವ್ರು ಸಾಕಷ್ಟು ಜನ ಫೋನ್ ಮಾಡ್ತಾ ಇರ್ತಾರೆ. ಯಾರ್ದಂತ ಅವ್ರು ಆನ್ಸರ್ ಮಾಡ್ಬೇಕು. ಜೊತೆ ನೀವು ವಾಟ್ಸಾಪ್ ಕಾಲ್ ಮಾಡ್ತಾ ಇರ್ತೀರಾ, ವಾಟ್ಸಾಪ್ ಮೆಸೇಜ್ಗಳನ್ನ ಹಾಕ್ತಾ ಇರ್ತೀರಾ. ಅದೆಲ್ಲ ನೋಡ್ಕೊಂಡು ಕುತ್ಕೊಳ್ಳಕ್ಕೆ ಅವ್ರ ಹತ್ರನೂ ಸಮಯ ಇರಲ್ಲ. ಇನ್ನೊಂದು ಗಂಭೀರವಾದ ವಿಚಾರವನ್ನ ನನ್ನ ಗಮನಕ್ಕೆ ಬಂತು. ಏನಂದ್ರೆ, ಕೆಳಗಡೆ ಏನು ಮಠದ ನಂಬರ್ ಅಂತ ಕೊಟ್ಟಿರ್ತೀವಿ, ಅದನ್ನ ಬಿಟ್ಟು ಎಲ್ಲೋ ಇನ್ಸ್ಟಾಗ್ರಾಮದಲ್ಲಿ ಅವ್ರದೇ ಮಠದ ಪೇಜ್ಗಳನ್ನ ಫಾಲೋ ಮಾಡ್ಕೊಂಡು
ನೀವು ಸಿಕ್ಕವ್ರಿಗೆಲ್ಲ ಫೋನ್ ಪೇ ಮಾಡ್ತಾ ಇದ್ದೀರಿ. ಅದರಲ್ಲಿ ನಿಮ್ ಫೋಟೋ ಕಳಿಸ್ಕೊಟ್ಟಾಗ ಅಡ್ವಾನ್ಸ್ ಆಗಿ ನಂಬರ್ ಹಚ್ಕೊಂತಾರೆ ಅಂತ ಸಾಕಷ್ಟು ಜನ ಅನ್ಕೊಂತೀರಿ. ಆದ್ರೆ ಹೀಗೆ ಅನ್ಕೊಂಡಾಗ ಅಲ್ಲಿ ಏನ್ ಫೋನ್ ಪೇ ಮಾಡ್ತಾ ಇದ್ರಿ? ನನಗೆ ಬಹಳಷ್ಟು ಕಾಲ್ಗಳು ಬಂದಿದ್ದು. ಒಬ್ಬರೊಬ್ಬರು 10,000 ಫೋನ್ ಪೇ ಮಾಡಿದೀರಾ, 5,000 ಫೋನ್ ಪೇ ಮಾಡಿದೀರಾ. ಅದನ್ನ ಯಾರಿಗ್ ಮಾಡಿದೀರಾ? ಮಠದವ್ರಿಗ? ಖಂಡಿತ ಇಲ್ಲ. ಅಲ್ಲಿ ಯಾರೋ ಬೇರೆಯವ್ರಿಗೆ ಫೋನ್ ಪೇ ಮಾಡ್ಕೊಂಡು ಮೋಸ ಹೋಗ್ತಾ ಇದ್ದೀರಿ. ದಯವಿಟ್ಟು ಮಠದಲ್ಲಿ ಯಾವುದೇ ನಂಬರ್ಗೆ ಫೋನ್ ಪೇ ಮಾಡಕ್ ಹೋಗ್ಬೇಡಿ. ನಿಮ್ ಹೋಗೋದಿದ್ರೆ ನೇರವಾಗಿ ಅಲ್ಲಿ ಹೋಗಿ, ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ ಆಗಿ ನಂಬರ್ ಹಚ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ನಿಮ್ ಕಡೆಯಿಂದ ಫೋನ್ ಪೇ ಮಾಡಿಸ್ಕೊಳ್ಳಲ್ಲ. ನೀವೇನಾದ್ರೂ ಹೋಗಿ ಅಲ್ಲಿ ಬೆಳಿಗ್ಗೆ ಹೋದ ತಕ್ಷಣ ನೀವೇನ್ ಟೋಕನ್ ತಗೊಂತೀರೋ 200 ರೂಪಾಯಿ ಕೊಟ್ಟು, ಅದೇ ನಿಜವಾಗಿರುವ ಟೋಕನ್, ಅದು ನಿಮ್ಮ ನಂಬರ್ ಬರುವಂತದ್ದು. ಮತ್ತೆ ಹೋದ್ರೆ ಖಂಡಿತ ಅಲ್ಲಿ ತಾಳ್ಮೆ ಇರಲಿ. ಯಾಕಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಂಬರ್ ಬರ್ಬೋದು. ಮುಂಚೆ ಆದ್ರೆ 50ರಿಂದ 100 ಜನ ಬರ್ತಿದ್ರು. ಈಗ 1500 ಜನ, 2000 ಜನ ಬರ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಹೋಗ್ಬೇಕಾದ್ರೆ ತಾಳ್ಮೆ ಇಟ್ಕೊಂಡು ಹೋಗಿ. ಮತ್ತೆ ಅಲ್ಲಿ ನಡೀತಾ ಇರೋದು ಯಾವುದೇ, ಇನ್ನೊಂದು ನಿಮಗೆ ಬಗೆಹರಿಸ್ಬಿಡ್ತೀನಿ, ಅಲ್ಲಿ ನಡೀತಾ ಇರೋದು ಯಾವುದೇ ಅಪ್ಪಾಜಿ ಪವಾಡ ಅಂತೂ ಖಂಡಿತ ಅಲ್ಲ. ಅಲ್ಲಿ ನಡೀತಾ ಇರೋದು ದೇವಿಯ ಪವಾಡ, ಆದಿಶಕ್ತಿ ಚೌಡೇಶ್ವರಿ ತಾಯಿಯ ಪವಾಡ. ಹೌದು, ನೀವು ಇಲ್ಲಿ ಅಂತಷ್ಟೇ ಅಲ್ಲ, ಜಮಖಂಡಿಯ ಜಕ್ನೂರ್ ಅಂತಷ್ಟೇ ಅಲ್ಲ, ಎಲ್ಲೆಲ್ಲಿ ಆದಿಶಕ್ತಿ ಚೌಡೇಶ್ವರಿ ಮೂರ್ತಿ ಇರುತ್ತೋ, ಎಲ್ಲೆಲ್ಲಿ ಆದಿಶಕ್ತಿಯ ಚೌಡೇಶ್ವರಿ ತಾಯಿಯ ಪೂಜೆ ಆಗತ್ತೋ, ಆಯಾ ಸನ್ನಿಧಿಯಲ್ಲಿ ಇಂಥ ಪವಾಡಗಳು, ಇಂಥ ಚಮತ್ಕಾರಗಳು, ಈ ರೀತಿಯ ಜನರು ಗುಣಮುಖ ಆಗ್ತಾ ಇರೋದು ನಡೀತಾ ಇರುತ್ತೆ. ಅದಂತೂ ನಂಬಿಕೆ ಇರ್ಲಿ. ಇದು ಕ್ಲಿಯರ್ ಆಯ್ತು. ಇನ್ನೊಂದು, ಸಾಕಷ್ಟು ಜನ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀರಿ. ದೊಡ್ಡ ಇನ್ನೇನು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರೋ ಪೇಷಂಟ್ ಗಳನ್ನ ಅಲ್ಲಿ ಕರ್ಕೊಂಡು ಹೋಗಿರ್ತೀರಿ. ಅಲ್ಲಿ ವೇಟ್ ಮಾಡ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಆ ಪೇಷಂಟ್ ಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಯಾರು ಜವಾಬ್ದಾರರು? ದಯವಿಟ್ಟು ರೋಗಿಯ ಮನೆಯವರು ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಕರ್ಕೊಂಡು ಬರಕ್ ಆಗದೆ ಹೋದ್ರು ಅವರ ಪರವಾಗಿ ನೀವು ಹೋಗಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಐ ರಿಪೀಟ್ ಅಗೇನ್, ಅವರ ಪರವಾಗಿ ನೀವು ಹೋಗಿ. ಅಲ್ಲಿ ಅವ್ರನ್ನ ಶ್ವಾಸಕೋಶದ ತೊಂದರೆ ಇಟ್ಕೊಂಡು, ಇನ್ನೇನು ಸಲೈನ್ ಹಚ್ಕೊಂಡು, ಉಸಿರಾಟದ ಸಮಸ್ಯೆ ಇದ್ದವ್ರನ್ನ ಆಕ್ಸಿಜನ್ ಮೇಲೆ ಕರ್ಕೊಂಡ್ ಬಂದಿರ್ತೀರಿ. ಹೀಗಾಗಿ ಸಾಕಷ್ಟು ರೋಗಿಗಳು ಸ್ಥಳದಲ್ಲೇ ಸಾವನ್ನಪ್ಪುವ ಸಾಧ್ಯತೆ ಇದೆ. ಅಂತ ಕ್ರಿಟಿಕಲ್ ಕಂಡೀಷನ್ ಇದ್ದವ್ರನ್ನ ದಯವಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ಲೇಬೇಡಿ. ಏನೋ ನಿಮ್ಮ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದರೆ ಅಲ್ಲಿ ಬಗೆಹರಿಸ್ತಾ ಇರ್ತವೆ. ಹೀಗಾಗಿ ಇದು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಂಬೋದು ಬಿಡೋದು ನಿಮ್ಮ ತರ್ಕಕ್ಕೆ ಬಿಟ್ಟ ವಿಚಾರ. ಇಲ್ಲಿ ಯಾವುದೇ ಪವಾಡ ಚಮತ್ಕಾರ ಅನ್ನೋದಕ್ಕಿಂತ ಇದು ದೇವಿಯ ಶಕ್ತಿ. ಇಷ್ಟಂತೂ ನೆನಪಿರ್ಲಿ ನಿಮ್ಗೆ. ಮತ್ತೆ ಇಂಥದ್ದೇ ಟಾಪಿಕ್ ಒಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತಿದ್ದೀನಿ. ಈಗ ಸಾಕಷ್ಟು ವಿಷಯಗಳು ನಿಮ್ ಕ್ಲಿಯರ್ ಆದ್ವು ಅಂತ ನಾನು ಭಾವಿಸ್ತೀನಿ. ಮತ್ತೆ ಬೇರೆ ಟಾಪಿಕ್ ಒಂದಿಗೆ ನಿಮ್ ಮುಂದೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾದಲ್ಲೂ ಫಾಲೋ ಮಾಡ್ಕೊಳ್ಳಿ. ಹೀಗೆ ನಮ್ಮನ್ನ ಹರಿಸ್ತಾ ಇರಿ. ನಮಸ್ಕಾರ.